ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಫೇಸ್ ವಾಶ್ಗಳನ್ನ ಡೈಲಿ ಬೇಸಿಸ್ ಅಲ್ಲಿ ಯಾವ ತರ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳೋದಕ್ಕೆ ಬಂದಿದ್ದೀನಿ. ಸೊ ಡ್ರೈ ಸ್ಕಿನ್ ಇರೋರು ಯಾವ ತರ ಯೂಸ್ ಮಾಡಬಹುದು, ಮತ್ತೆ ಆಯಿಲ್ ಸ್ಕಿನ್ ಇರೋರು ಯಾವ ಟೈಪ್ ಆಫ್ ಫೇಸ್ ವಾಶ್ಗಳನ್ನ ಡೈಲಿ ಬೇಸಿಸ್ ಅಲ್ಲಿ ಯೂಸ್ ಮಾಡಬಹುದು ಅಂತ. ಆಯಿಲ್ ಕಂಟ್ರೋಲ್ ಮಾಡಲಿಕ್ಕೆ ನಾವು ಜೆಲ್ ಅನ್ನ ಯೂಸ್ ಮಾಡ್ತೀವಿ. ಸೊ ನೀವು ಜೆಲ್ ಬೇಸಿಸ್ ಅಲ್ಲಿ ಆಯಿಲ್ ಕಂಟ್ರೋಲ್ ಮಾಡಲಿಕ್ಕೆ ಆಯಿಲ್ ಸ್ಕಿನ್ ಅವ್ರು ಯೂಸ್ ಮಾಡಿ. ಅದರಲ್ಲಿ ನನಗೆ ತುಂಬಾ ಚೆನ್ನಾಗಿ ಅನಿಸಿದ್ದು ನೀಮ್ ಅಂಡ್ ತುಳಸಿ ಫೇಸ್ ವಾಶ್. ಇದು ನಿಮಗೆ ಅಪೋಲೋ ಫಾರ್ಮಸಿಯಲ್ಲಿ ಸಿಗುತ್ತೆ. ಇದು 100-150 ರುಪೀಸ್ಗೆಲ್ಲ ನಿಮಗೆ ಬೈ ಮಾಡಬಹುದು. ಆಮೇಲೆ ಇದರಿಂದ ನಿಮಗೆ ಪಿಂಪಲ್ ಕಲೆಗಳಾಗಿರ್ಲಿ, ಪಿಂಪಲ್ ಆಗಿರ್ಲಿ, ಇದೆಲ್ಲಾನು ಕಂಟ್ರೋಲ್ ಮಾಡುತ್ತೆ. ಇದು ಬಹಳ ಬೆಸ್ಟ್ ಇದೆ. ಮತ್ತು ಇದ್ರ ಜೊತೆಗೆ ನೀವು ಪಿಂಪಲ್ ತುಂಬಾ ಜಾಸ್ತಿ ಇತ್ತಪ್ಪ ಅಂತ ಹೇಳಿದ್ರೆ ನೀಮ್ ಅಂಡ್ ತುಳಸಿ ಪ್ಯಾಕ್ ಕೂಡ ಸಿಗುತ್ತೆ. ಅದನ್ನ ಯೂಸ್ ಮಾಡೋದ್ರಿಂದ ಪಿಂಪಲ್ ಕಲೆಗಳು, ಪಿಂಪಲ್ ತುಂಬಾ ಕಡಿಮೆ ಆಗೋ ಚಾನ್ಸ್ ಇದೆ. ಬಟ್ ನಾನು ತುಂಬಾ ಜನಕ್ಕೆ ಕೊಟ್ಟಿದ್ದೇನೆ ಕೂಡ. ಅದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ಮತ್ತೆ ಡ್ರೈ ಸ್ಕಿನ್ ಇರೋರು ಇದು ಪ್ಲಮ್ ಅಲ್ಲಿ ಮಾಯ್ಶ್ಚರ್ ಕಂಟೆಂಟ್ಸ್ ಇರೋಂತ, ಅಂದ್ರೆ ಕ್ರೀಮ್ ಬೇಸಸ್ ಅಲ್ಲಿ ಪ್ಲಮ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡೋದ್ರಿಂದ ಆಯಿಲ್ ಕಂಟ್ರೋಲ್ ಆಗಲ್ಲ. ಆಯಿಲ್ ಬೇಸ್ ಚೆನ್ನಾಗಿ ಡ್ರೈ ಇದ್ದಿದ್ದು ಸ್ವಲ್ಪ ನಿಮಗೆ ಮಾಯ್ಶ್ಚರ್ ಕಂಟೆಂಟ್ಸ್ಗೆ ಬರುತ್ತೆ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಡೈಲಿ ಬೇಸಿಸ್ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ಗಳೇನಿದೆ ಅಲ್ಲ, ಅದು ಒಂದು ಒಳ್ಳೆ ಕಂಪ್ನಿದಾಗಿರ್ಲಿ, ಆಯುರ್ವೇದಿಕ್ ಆಗಲಿ, ಈ ತರದ್ ಯೂಸ್ ಮಾಡಿ. ಯಾವ ಸ್ಕಿನ್ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಇದನ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗ್ಲಿ. ಸೊ ಡೈಲಿ ಬೇಸಿಸ್ ಅಲ್ಲೆಲ್ಲ ಮಾಡೋದು. ಸೊ ಹಂಗಾಗಿ ಎಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಲಿ ಅಂತ ಅಷ್ಟೇ. ಥ್ಯಾಂಕ್ ಯು.